ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕ್ರೈಮ್ ಅನ್ನೋದು ವಿಪರೀತವಾಗ್ತಾ ಇದೆ ನೋಡಿ. ATMಗೆ ದುಡ್ಡು ತುಂಬಿಸುವಂತಹ ವಾಹನವನ್ನೇ ಅಡ್ಡಗಟ್ಟಿಬಿಟ್ಟಿದ್ದಾರೆ ಕಿಡಿಗೇಡಿಗಳು. ನೋಡಿ, ATMಗೆ ಹಣ ತುಂಬೋದಕ್ಕೆ ಹೋಗ್ತಾ ಇದ್ದ ವಾಹನವನ್ನೇ ಅಡ್ಡಗಟ್ಟಿದ್ದಾರೆ. ಆ ವಾಹನದಲ್ಲಿ 1,79,00,000 ಹಣ ಇತ್ತು. ಬನ್ನೇರುಘಟ್ಟ ಜಿಗಣಿ ಮುಖ್ಯ ರಸ್ತೆಯಲ್ಲಿ ನಡೆದಿರೋ ಘಟನೆ. ಬುಧವಾರ ರಾತ್ರಿ ATMಗೆ ಹಣ ಹಾಕೋದಕ್ಕೆ ಅಂತ ಬಂದಿತ್ತು ಈ ವಾಹನ. ಈ ATM ವಾಹನದಲ್ಲಿ ಗನ್ಮ್ಯಾನ್ ಇದ್ದರು, ಡ್ರೈವರು, ಓರ್ವ ಸಿಬ್ಬಂದಿ ಎಲ್ಲ ಇದ್ದರು. ಟರ್ನ್ ತಗೊಳ್ಬೇಕಾದ್ರೆ ATM ವಾಹನವನ್ನು ಅಡ್ಡಗಟ್ಟಿದ್ದಾರೆ ಕಿಡಿಗೇಡಿಗಳು. ಅಂದರೆ ಬೈಕ್ಗೆ ATM ವೆಹಿಕಲ್ ಟಚ್ ಆಯಿತು ಅಂತ ಕಿರಿಕ್ ಶುರು ಮಾಡೋದು ಇವರು. ಸ್ಥಳದಲ್ಲಿ ಜನ ಸೇರ್ತಾ ಇದ್ದ ಹಾಗೇನೆ ವಾಹನದ ಕೀ ಕಸ್ತು ಅವ್ರು ಎಸ್ಕೇಪ್ ಆಗಿದ್ದಾರೆ. ಈ ಗಾಡಿ ಏನ್ ಮಾಡ್ತಾ ಇದೆ, ಈ ಕಡೆ ಟರ್ನ್, ಆ ಕಡೆ ಆ ರೋಡಿಂದ ಬಂದು ಟರ್ನ್ ಮಾಡಕ್ ಹೋಗಿದೆ. ಆ ಕಡೆಯಿಂದಾನೆ 1 2 ವೀಲರ್ ಬಂದಿದೆ. ಲೈಟಾಗಿ ಟಚ್ ಆಗಿದ್ದಕ್ಕೆ ಬಂದು ಡೋರ್ ತೆಗೆದು ಕೀ ಕಿತ್ಕೊಂಡು ಹೋಗಿದ್ದಾನೆ. ಇವರು ಗಾಡಿ ಡ್ರೈವರ್ ಆಪ್ ಡ್ರೈವರ್ ಅಲ್ಲೊಬ್ಬ ಪ್ಯಾಸೆಂಜರ್ ಲೈಕ್ ಟ್ರಕ್ಕಲ್ಲಿದ್ರು. ಸೆಂಟ್ರಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಗಾಡಿ ಬೀಗ ಕಿತ್ಕೊಂಡು ಹೋಗ್ಬಿಟ್ಟವ್ರು. ಇದರದು ATM ಗಾಡಿ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಬೈಕ್ ಟಚ್ ಆಯಿತು ಅನ್ನೋ ಕಾರಣಕ್ಕೆ ಕಿರಿಕಿರಿ ತೆಗೆದಿದ್ದ ಅಥವಾ ಇವರ ಉದ್ದೇಶ ದುಡ್ಡು ದೋಚದಾಗಿತ್ತ ಅಂತ ಏನು ಹೇಳ್ತಾರೆ ಸ್ಥಳೀಯರು? ಅರವಿಂದ್, ಸ್ಥಳೀಯರ ಪ್ರಕಾರವಾಗಿ ರಾತ್ರಿ ಬನ್ನರ್ಘಟ್ಟ ರಸ್ತೆಯಿಂದ ಜಿಗಣಿ ಕಡೆಗೆ ATM ಅಲ್ಲಿ ಹಣ ತುಂಬುವಂತ ವಾಹನದಲ್ಲಿ ಬರ್ತಾ ಇರಬೇಕಾದ್ರೆ ಒಬ್ಬ ಗನ್ಮ್ಯಾನ್, ಡ್ರೈವರು ಮತ್ತು ಸಿಬ್ಬಂದಿ ಇರ್ತಾರೆ. ಆ ಸಮಯದಲ್ಲಿ ಬೈಕ್ ಟಚ್ ಆಯ್ತು ಅಂತೇಳಿ ಆ ATM ವಾಹನವನ್ನ ಟರ್ನ್ ತೆಗೆದುಕೋಬೇಕಾದ್ರೆ ಅಡ್ಡ ಹಾಕಿ ಏನು ಮೊದಲಿಗೆ ATM ವಾಹನದ ಕೀಯನ್ನ ಕಿತ್ಕೊಳ್ತಾರೆ. ಕಿತ್ಕೊಂಡು ಅಲ್ಲಿ ಗಲಾಟೆ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ನಮ್ ಗಾಡಿ ಟಚ್ ಆದ್ರೂ ಗಾಡಿ ನಿಲ್ಸಿರ ಹೋಗ್ತಾ ಇದೆಯಾ ಅಂತೇಳಿ ಕಿರಿಕನ್ನು ತೆಗಿತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಸ್ಥಳೀಯರು ಸಹ ಅಲ್ಲಿ ಸ್ಥಳಕ್ಕೆ ಬರ್ತಾರೆ. ಆ ಜಗಳವನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಇವರು ದೊಡ್ಡ ಮಟ್ಟಕ್ಕೆ ಗಲಾಟೆ ಮಾಡೋ ಪ್ರಾರಂಭ ಆಗ್ತದೆ. ಅಂದ್ರೆ ಇವರ ಉದ್ದೇಶ ಒಂದೇ ಆಗಿರುವಂತದ್ದು, ಅಲ್ಲಿ ATM ವಾಹನದಲ್ಲಿ ಸುಮಾರು 1,79,00,000 ಹಣ ಇತ್ತು. ಅದನ್ನ ಎಗರಿಸಬೇಕು ಅನ್ನೋ ಪ್ಲಾನ್ ಅಲ್ಲೇ ಬಂದಿದ್ರು ಅನ್ನೋದು ಸ್ಥಳೀಯರು ಹೇಳ್ತಾರಂಥದ್ದು. ಹಾಗಾಗಿ ಅಷ್ಟರಲ್ಲಿ ಜನ ಬಂದಿದ್ದರಿಂದ ಇಲ್ಲಿಂದ ಏನು ಬೈಕಲ್ಲಿ ಬಂದಂತ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಆ ಜೊತೆಗೆ ಆ ATM ವಾಹನದ ಕೀಯನ್ನು ಸಹ ಕಿತ್ಕೊಂಡು ಪರಾರಿಯಾಗಿರುವಂತದ್ದು. ಈ ಸಂಬಂಧ ಈಗಾಗಲೇ ಬನ್ನರ್ಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಜೊತೆಗೆ ಆ ಸಾಮಾಜಿಕ ಜಾಲತಾಣದ ವಿಡಿಯೋ ವೈರಲ್ ಆಗಿರೋದ್ರಿಂದ ಈಗಾಗಲೇ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಒಟ್ಟಿನಲ್ಲಿ ಈ ATM ವಾಹನದಲ್ಲಿ ದುಡ್ಡು ಹಣ ಇದೆ, ಅದನ್ನು ಎಗರಿಸಬೇಕಂತಾನೆ ಬಂದಿದ್ರು ಅಂತೇಳಿ ಸ್ಥಳೀಯರ ಆರೋಪ ಆಗಿರುವಂತದ್ದು. ಥ್ಯಾಂಕ್ ಯು ಅಂಬರೀಷ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ಇದು ಎನ್ಕ್ವೈರಿ ಆಗ್ತಾ ಇದೆ. ಅವ್ರು ಯಾರು, ಏನು, ಎತ್ತ ಅಂತ ಪತ್ತೆ ಹಚ್ಚಿ ಏನ್ ಮಾಡ್ತಾ ಇದೆ, ಈ ಕಡೆ ಟರ್ನ್, ಆ ಕಡೆ ಆ ರೋಡಿಂದ ಬಂದು ಟರ್ನ್ ಮಾಡಕ್ ಹೋಗಿದೆ. ಆ ಕಡೆಯಿಂದಾನೆ 1 2 ವೀಲರ್ ಬಂದಿದೆ. ಲೈಟಾಗಿ ಟಚ್ ಆಗಿದ್ದಕ್ಕೆ ಬಂದು ಡೋರ್ ತೆಗೆದು ಕೀ ಕಿತ್ಕೊಂಡು ಹೋಗಿದ್ದಾನೆ. ಇವರು ಗಾಡಿ ಡ್ರೈವರ್ ಆಪ್